ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನಕ್ಕೆ ಭಾರತ ಕೊಡ್ತಾ ಇರೋ ಒಂದೊಂದು ಏಟಿಗೂ ಶತ್ರು ರಾಷ್ಟ್ರ ವಿಲವಿಲ ಅಂತ ಒದ್ದಾಡ್ತಿದೆ. ಆಪರೇಷನ್ ಸಿಂಧೂರ ದಾಳಿಯಿಂದ ಪಾಕಿಸ್ತಾನ ಇನ್ನೂ ಚೇತರಿಸಿಕೊಂಡಿಲ್ಲ. ಇದರ ಜೊತೆಗೆ ಸಿಂಧೂ ನದಿ ಒಪ್ಪಂದ ರದ್ದು ಮಾಡಿ ಮರ್ಮಾಘಾತ ನೀಡಿತ್ತು. ಇದೀಗ ಈ ವಿಚಾರದಲ್ಲಿ ಭಾರತ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಸಿಂಧು ಒಪ್ಪಂದ ರದ್ದು ಬೆನ್ನಲ್ಲೇ ಪಾಕ್ಗೆ ಬಿಗ್ ಶಾಕ್. ಚೆನಾಬ್ ಜಲವಿದ್ಯುತ್ ಕಾಮಗಾರಿ ಆರಂಭಿಸಿದ ಕೇಂದ್ರ. ಪಹಲ್ಗಾಮ್ ದಾಳಿ ಬಳಿಕ ಭಾರತ ಕೊಡ್ತಿರೋ ಒಂದೊಂದು ಏಟಿಗೂ ಪಾಕಿಸ್ತಾನ ವಿಲವಿಲ ಒದ್ದಾಡ್ತಿದೆ. ಆಪರೇಷನ್ ಸಿಂಧೂರ್ ಏಟಿನಿಂದ ಹೊರಬರಲು ಹೆಣಗಾಡ್ತಿರೋ ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಇದೀಗ ಚೆನಾಬ್ ನದಿಯ ಸಂಕಟ ಶುರುವಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಚೆನಾಬ್ ನದಿಯಲ್ಲಿ 5,129 ಕೋಟಿ ರೂಪಾಯಿಗಳ ಮೆಗಾ ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆ ಕೆಲಸವನ್ನ ಪ್ರಾರಂಭಿಸಿದೆ. ಸಿಂಧೂ ಜಲ ಒಪ್ಪಂದ ರದ್ದುಗೊಳಿಸಿದ ನಂತರ ನರೇಂದ್ರ ಮೋದಿ ಸರ್ಕಾರದಿಂದ ಹಸಿರು ನಿಶಾನೆ ಪಡೆದ ಮೊದಲ ಹೊಸ ಯೋಜನೆ ಇದಾಗಿದೆ. ಏನಿದು ಚೆನಾಬ್ ಹೈಡ್ರೋ ಪ್ರಾಜೆಕ್ಟ್ ಅನ್ನೋದನ್ನ ನೋಡೋದಾದ್ರೆ, ಚೆನಾಬ್ ನದಿಗೆ ಅಡ್ಡಲಾಗಿ ಡ್ಯಾಂ ಕಟ್ಟುವ ಯೋಜನೆಯಾಗಿದ್ದು, ಜಮ್ಮು ಕಾಶ್ಮೀರದ ರಾಂಬನ್ ಜಿಲ್ಲೆಯ ಸಾವಲ್ಕೋಟ್ನಲ್ಲಿ ಜಲವಿದ್ಯುತ್ ಯೋಜನೆ ಹೆಸರಲ್ಲಿ ಡ್ಯಾಂ ನಿರ್ಮಾಣ. ಸರ್ಕಾರಿ ಸ್ವಾಮ್ಯದ ರಾಷ್ಟ್ರೀಯ ಜಲವಿದ್ಯುತ್ ನಿಗಮದಿಂದ ಡ್ಯಾಂ ನಿರ್ಮಾಣ ಕಾರ್ಯಕ್ಕೆ 5,129 ಕೋಟಿ ರೂಪಾಯಿ ಮೌಲ್ಯದ ಟೆಂಡರ್ ಆಹ್ವಾನಿಸಲಾಗಿದೆ. ಈ ಮೂಲಕ 1,856 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಗುರಿ ಹೊಂದಲಾಗಿದೆ. ಈ ಪ್ರದೇಶದ ಅತಿದೊಡ್ಡ ಜಲವಿದ್ಯುತ್ ಯೋಜನೆ ಇದಾಗಿದ್ದು, ಜಲಾಶಯ ನಿರ್ಮಾಣವಾದರೆ ಪಾಕಿಸ್ತಾನಕ್ಕೆ ಹರಿಯೋ ನೀರಿಗೆ ಬ್ರೇಕ್ ಬೀಳಲಿದೆ. ಉಧಂಪುರ ಮತ್ತು ರಾಂಬನ್ ಜಿಲ್ಲೆಗಳಲ್ಲಿ ಈ ಮೆಗಾ ಯೋಜನೆ ನಿರ್ಮಾಣವಾಗಲಿದ್ದು, ಚೆನಾಬ್ ನದಿಯಲ್ಲಿ ಬಾಗ್ಲಿಹಾರ್ ಯೋಜನೆಯ ಮೇಲ್ಭಾಗ ಮತ್ತು ಸಲಾರ್ ಯೋಜನೆಯ ಕೆಳಭಾಗದ ನಡುವೆ ಜಲಾಶಯ ನಿರ್ಮಿಸಲಾಗ್ತಾ ಇದೆ. ಯೋಜನೆ ಪೂರ್ಣಗೊಳ್ಳಲು 9 ವರ್ಷಗಳ ಕಾಲಾವಕಾಶ ಅಗತ್ಯವಿದೆ ಎನ್ನಲಾಗಿದೆ. ಸಾವಲ್ಕೋಟ್ ಮಾತ್ರವಲ್ಲದೆ ಕೇಂದ್ರವು ಚೆನಾಬ್ ನದಿ ಪಾತ್ರದಲ್ಲಿ 4 ಪ್ರಮುಖ ಜಲವಿದ್ಯುತ್ ಯೋಜನೆಗಳನ್ನು ಕೈಗೊಂಡಿದೆ. ಡಿಸೆಂಬರ್ 2026ರೊಳಗೆ ಪಕಲ್ದುಲ್ ಮತ್ತು ಕಿರು ಯೋಜನೆಗಳ ಕಾರ್ಯಾರಂಭ ಮಾಡಲಿದೆ. ಮಾರ್ಚ್ 2028ರೊಳಗೆ ಕ್ವಾರ್ ಯೋಜನೆ ಮತ್ತು ರಾಟ್ಲೆ ಅಣೆಕಟ್ಟಿನ ನಿರ್ಮಾಣ ಮಾಡಲಾಗ್ತಾ ಇದೆ. ಈ 4 ಯೋಜನೆಗಳು ಪೂರ್ಣಗೊಂಡಲ್ಲಿ ನೆರೆಯ ಪಾಕಿಸ್ತಾನದಲ್ಲಿ ಕೃಷಿ ಇರಲಿ, ಕುಡಿಯೋ ನೀರಿಗೂ ಹಾಹಾಕಾರ ಶುರುವಾಗೋದ್ರಲ್ಲಿ ಸಂಶಯವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.